ಈಗ ನಮಸ್ಕಾರ. ಮಳೆಗಾಲ ಬಂತಂದರೆ ಹಳ್ಳಿ ಮೇಲೆ ಕುಚ್ಚಿಗಾಯಿ ಹಾಕೋದು, ಚಿಪ್ಸ್ ಮಾಡೋದು, ಸೊಳೆ ಹಾಕೋದು ಇದೆಲ್ಲ ಬರ್ತು. ಅದರಲ್ಲಿ ಈಗ ಕುಚ್ಚಿಗಾಯಿ ಕೊಯ್ದು ಎಲ್ಲ ರೆಡಿ ಮಾಡಿ ತಂದುಕೊಟ್ಟಿದ್ದೆ. ನಮ್ಮ ಮನೆಯವರು ಅದನ್ನೆಲ್ಲ ಚುಟ್ಟು ಮುರಿದು ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡೋಗಿ ತಗೊಂಡೋಗಿ ಇದನ್ನೆಲ್ಲ ನೀರಲ್ಲಿ ಬೇಯಿಸ್ಕೊಂಡು ಎಲ್ಲ ರೆಡಿ ಮಾಡಿ ಹೀಗೆ ಬೇಯಿಸಿದ್ದನ್ನ ವಾಪಸ್ ತಗೊಬಂದು ಇಲ್ಲಿ ಹರಗಿಟ್ಟಿದ್ದ. ಹರಗಿ ನೋಡಿ ತೋರಿಸ್ತಿ, ಹಿಂಗೆ ಹರಗಿ ಎಲ್ಲ ರೆಡಿ ಮಾಡಿಟ್ಟಿದ್ದ. ಇದನ್ನು ಹಿಂಗೆ ಮಾಡಿ ಮುಚ್ಚಿಡ್ತಾ, ಯಾಕೆಂದರೆ ಇದು ಡ್ರೈ ಆದಮೇಲೆ ಈಗ ನೋಡಿ ವಾಪಸ್ಸು ಉಪ್ಪು ನೀರು ಅದೇನು ನೀರಲ್ಲಿ ಬೇಯಿಸಿರ್ತವ ಅದೇ ನೀರನ್ನ ಉಪ್ಪು ಹಾಕಿ ಅದನ್ನು 1 kg 2 kg ಅದಕ್ಕೆ ಸಮಾನ ಪ್ರಮಾಣವನ್ನು ಹಾಕಿ ಗೊಡಗುಡಿಸ್ತಾ ಇದ್ದ. ಅದು ಉಪ್ಪು ನೀರು ತಣದ ಮೇಲೆ ಅದನ್ನು ಏನು ಮಾಡ್ತಾ ಕೇಳಿದ್ರೆ ಆ ಉಪ್ಪು ನೀರು ತಣಿಸಿಟ್ಕತ್ತ. ನೆಕ್ಸ್ಟು ಅದರ ತಗೊಬಂದು ಈ ಬಾಣಿನಲ್ಲಿ ಭರಣಿ ಇತ್ತು ಹಳೆಯದು, ಈ ಭರಣಿನಲ್ಲಿ ಹಿಂಗೆ ಹಾಕಿ ಅದರಲ್ಲಿ ಉಪ್ಪು ತೆಕ್ಕೊಂಡು ಉಪ್ಪು ನೀರು ಹಾಕ್ತಿದ್ರೊಳಗೆ ಉಪ್ಪು ನೀರು ಹಾಕಿ ಈ ಮಾವಿನಕಾಯನ್ನು ಅದ್ರೊಳಗೆ ಹಾಕಿಟ್ಬಿಟ್ರೆ 1 ವರ್ಷದವರೆಗೆ ಏನೂ ಆಗ್ತಿಲ್ಲ ಮಾವಿನಕಾಯಿ. ಅದನ್ನು ಇನ್ನು ನೋಡಿ ಕಳೆದ ವರ್ಷದ ಮಾವಿನಕಾಯಿ ಈ ಟೈಪಾಗಿ ಮಾಡಿ ಇಟ್ಟಿದ್ದು ಹಾಗೆ ಇದ್ದು ಮಾಡಿಟ್ಟಿದ್ದಿದೆ ಹಿಂಗೆ ಇದ್ದು ನೋಡಿ. ಈ ವರ್ಷ ಮತ್ತು ಬಂತು, ಇದನ್ನು ಹಾಕಿ ಇಡ್ತೀಯ 1 ವರ್ಷದವರೆಗೆ ಹಾಗೆ ಇಡ್ತೀಯ. ಇದರಲ್ಲೂ ಏನಿತ್ತು ಕೇಳಿದ್ರೆ ಜೀರಿಗೆ ಪರಿಮಳ ಅಂತೇಳಿ ಗೊತ್ತು. ಆ ಜೀರಿಗೆ ಪರಿಮಳದ ಮಾವಿನಕಾಯಿ ಕುಚ್ಚಿಗಾಯಿನ ಹಾಕ್ಬಿಟ್ರೆ ಭಾರಿ ಪರಿಮಳ ಆಗ್ತು. ಅದರಿಂದ ಬೂತ್ ಗೊಜ್ಜು, ಮಜ್ಜಿಗೆ ಹಣಸಿನ ಗೊಜ್ಜು ಅಂತೇಳಿ ಮಾಡ್ತಾ. ಆಮೇಲೆ ಅದರದ್ದು ಔಟಿ ಅಂತೇಳೂ ಮಾಡ್ತಾ. ಕೊಡಗುಡಿಸಿ ಬೆಲ್ಲ ಖಾರ ಎಲ್ಲ ಹಾಕಿ ಮಾವಿನಕಾಯನ್ನು ಬೆಳ್ಳುಳ್ಳಿ, ಸೂಜಿ ಮೆಣಸು, ಗಾಂಧಾರಿ ಮೆಣಸನ್ನೆಲ್ಲ ಹಾಕಿ ಅದನ್ನು ಹುರಿದು ಸಂಡಿಗೆ ಇದನ್ನೆಲ್ಲ ಹಾಕಿ ಹುರಿದು ಊಟ ಮಾಡಲು ಬರೀ ಅನ್ನ ಕಲಸ್ಕೊಂಡು ಊಟ ಮಾಡಲು ಭಾಳ ಚೆನ್ನಾಗಾಯ್ತು. ಇದರದ್ದು ನಮ್ಮ ಹಳ್ಳಿ ಮೇಲಿನ ಈ ಪದ್ಧತಿ ಏನಿದ್ದು ಭಾಳ ಚೆನ್ನಾಗಿ ಹಿಂದಿಂದ ನಡೆಸಿ ಬಂದ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೆ ಹಂಗೆ ಸಹಿತ. ನಮಸ್ಕಾರ, ಥ್ಯಾಂಕ್ ಯು.